ನಮಸ್ಕಾರ. ನಾನಿವತ್ತು ಹೊಟ್ಟೆ ಮೆಣಸಿನ್ಕಾಯಿ ಮೊಟ್ಟೆ ಪಲ್ಯನ ಮಾಡೋದು ಅಂತ ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಹೆಸರು ಕೂಡ ಡಿಫ್ರೆಂಟ್ ಆಗಿದೆ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನಾನಿಲ್ಲಿ ಫಸ್ಟೇ ಒಂದು ಹಿಡಿಯಷ್ಟು ತೆಂಗಿನಕಾಯಿನ ರುಬ್ಬಿ ಇಟ್ಕೊಂಡು ಬಿಡ್ತೀನಿ. ಈಗ ನಾನು ಮೆಣಸಿನ್ಕಾಯಿ ಪ್ರೊಸೀಜರಿಗೆ ಬರ್ತೀನಿ ನೋಡಿ. ಇದು ಹೊಟ್ಟೆ ಮೆಣಸಿನ್ಕಾಯಿ, ಕೆಲವರು ಬೋಂಡದ ಮೆಣಸಿನ್ಕಾಯಿ ಅಂತಾರೆ, ಇಲ್ಲ ಗುಂಡನೆ ಮೆಣಸಿನ್ಕಾಯಿ ಅಂತಾರೆ. ಬಟ್ ಇದು ಸಿಕ್ಕಾಪಟ್ಟೆ ಖಾರ ಇರುತ್ತೆ, ಹಾಗಾಗಿ ಇದು ಹೊಟ್ಟೆ ಮೆಣಸಿನ್ಕಾಯಿ ಅಂತ ನಮ್ಮ ಸೈಡ್ ಕರೀತಾರೆ. ನಮ್ಮ ಮಲೆನಾಡು ಸೈಡೆಲ್ಲ ಇದು ಬೋಂಡ ಮೆಣಸಿನ್ಕಾಯಿ ಅಂತಲೇ ಕರೀತಾರೆ. ಇದರಲ್ಲಿ ಬೋಂಡ ಸಹನೂ ಮಾಡ್ತಾರೆ. ಈ ಕಡೆ ದಾವಣಗೆರೆ ಸೈಡ್ ಇದರಲ್ಲಿ ಬೋಂಡ ಮಾಡ್ತಾರೆ, ಮತ್ತು ಇದರಲ್ಲಿ ಪಲ್ಯ ಕೂಡ ಮಾಡ್ತಾರೆ. 2-3 ಥರ ಪಲ್ಯ ಮಾಡ್ತಾರೆ, ವೆಜ್ಜು ನಾನ್ ವೆಜ್ ಹಾಕಿ ಪಲ್ಯ ಮಾಡ್ತಾರೆ, ಮತ್ತು ಮುಳ್ಗಾಯಿ ಹೀರೆಕಾಯಿ ಸೇರಿಸಿ ಕೂಡ ಪಲ್ಯ ಮಾಡ್ತಾರೆ. ಇದೊಂದನ್ನೇ ಸಹ ಸೇರಿಸಿ ಪಲ್ಯ ಮಾಡ್ತಾರೆ. ಅದರಲ್ಲಿ ನಾನು ಇವತ್ತು ಇದನ್ನು ಮೊಟ್ಟೆ ಹಾಕಿ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ನೀವು ಫಸ್ಟಿಗೆ ಇದು ಕೈಗೆ ಸ್ವಲ್ಪ ಕೊಬ್ಬರೆಣ್ಣೆ ಹಚ್ಕೊಂಬಿಡಿ. ನಾನು ಹಚ್ಚದಲ್ಲೇ ಮಾಡ್ತಾಯಿದ್ದೆ, ಅದಕ್ಕೆ ನೆನಪಾಗಿ ಮತ್ತು ಕೊಬ್ಬರೆಣ್ಣೆ ಹಚ್ಕೊಂಡು ತೋರಿಸ್ತಾ ಇದ್ದೀನಿ. ಯಾಕಂದರೆ ಖಾರ ಇರುತ್ತೆ. ನೆಕ್ಸ್ಟ್ ನಾವು ಕೈ ತೊಳೆಯುವಾಗ ಅದು ಎಣ್ಣೆ ಜಿಡ್ಡಲ್ಲಿ ಖಾರ ಕೂಡ ಸ್ವಲ್ಪ ಕಮ್ಮಿ ಆಗುತ್ತೆ, ಅದಕ್ಕೋಸ್ಕರ. ಇದು ಒಳಗಿರೋ ಬೀಜನೆಲ್ಲ ಫಸ್ಟು ನೀಟಾಗಿ ತಕ್ಕೊಂಬಿಡಬೇಕು. ನೋಡಿ ನಾನು ತಕ್ಕೊಳ್ತಾ ಇದ್ದೀನಿ. ನಾವು ಸ್ವಲ್ಪ ಚಾಕಿನ ಸಹಾಯದಿಂದ ತೆಗಿಬೋದು, ಇಲ್ಲ ಬೆರಳಿಟ್ಟಾದ್ರೂ ನೀಟಾಗಿ ಒಳಗಿರೋ ಬೀಜ ಎಲ್ಲ ನೀಟಾಗಿ ಕ್ಲಿಯರ್ ಮಾಡಿಕೊಂಡ್ರೆ ಮೆಣಸಿನ್ಕಾಯಿ ಸ್ವಲ್ಪ ಖಾರ ಕಮ್ಮಿ ಆಗುತ್ತೆ, ಆದರೂ ಖಾರ ಇದ್ದೇ ಇರುತ್ತೆ. ಇದು ನೋಡಿ, ಈ ಥರ ನಾನೆಲ್ಲ ಬೀಜನೂ ತೆಗೆದಿಟ್ಕೊಂಡ್ಬಿಡ್ತೀನಿ. ನೋಡಿ ಈ ಥರ ನಾನೆಲ್ಲ ಬೀಜನೂ ತೆಗೆದು ಪಕ್ಕಕ್ಕೆ ಇಟ್ಕೊತೀನಿ. ಬೀಜ ಸ್ವಲ್ಪ ಇದ್ದರೂ ನಡೆಯುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಬೀಜ ಜಾಸ್ತಿ ಇತ್ತು ಅಂದರೆ ಸ್ವಲ್ಪ ಖಾರ ಜಾಸ್ತಿ ಇರುತ್ತೆ ಅನ್ನೋಕ್ಕೋಸ್ಕರ ಹಿಂದೆ ಸ್ವಲ್ಪ ತೊಟ್ಟನ್ನ ಕಟ್ ಮಾಡಿ ಈ ಥರ ಬೀಜ ಎಲ್ಲ ತೆಗೆದು ಹೀಗೆ ನಾನೊಂದು ಪಾತ್ರೆಗೆಲ್ಲ ತೆಗೆದಿಟ್ಕೊತೀನಿ. ಇದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇದರಲ್ಲಿ ನಾನ್ ವೆಜ್ ಕೂಡ ಹಾಕಿ ಮಾಡ್ತಾರೆ, ಮಟನ್ ಕೈಮಾ ಥರ, ಅದು ಚೆನ್ನಾಗಿರುತ್ತೆ. ನೆಕ್ಸ್ಟ್ ರೆಸಿಪಿ ನಾನು ತೋರಿಸ್ತೀನಿ ಯಾವಾಗಲಾದ್ರು ಮಾಡಿದಾಗ. ಇವಾಗ ನಾನು ಇದರಲ್ಲಿ ಮೊಟ್ಟೆ ಹಾಕಿ ಮಾಡ್ತಾಯಿದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ, ಒಂದ್ಸತಿ ಟ್ರೈ ಮಾಡಿ. ಒಂದೇ ಥರ ತಿನ್ನೋದಕ್ಕಿಂತ ಈ ಥರ ಡಿಫ್ರೆಂಟಾಗಿ ತಿಂದರೆ ಚೆನ್ನಾಗಿರುತ್ತೆ. ಇದು ನನ್ನ ಅತ್ತೆ ಮಾಡೋವಂಥ ಸ್ಪೆಷಲ್ ಡಿಶ್ ಇದು, ಹಾಗಾಗಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಹೀಗೆ ನಾನು ಎಲ್ಲದ್ರದ್ದು ಕೂಡ ಬೀಜನ ತೆಗೆದು ಸಪ್ರೇಟ್ ಮಾಡ್ಕೊಳ್ತೀನಿ. ಬೀಜ ಎಲ್ಲ ತೆಗೆದುಬಿಟ್ಟು ಬರೀ ಮೇಲಿಂದ ಅಷ್ಟೇ ನಾನು ತೊಗೊಳ್ತೀನಿ. ಒಳಗಿನ ಬೀಜ ಬರ್ತಿ ಖಾರ ಇರುತ್ತೆ, ಅದಕ್ಕೋಸ್ಕರ. ಖಾರ ಇಷ್ಟಪಡೋರಿಗೆ ಏನೂ ಪ್ರಾಬ್ಲಮ್ ಇಲ್ಲ, ಖಾರ ಇಷ್ಟಪಡದಿದ್ದವರಿಗೆ ಇದನ್ನೆಲ್ಲ ಸ್ವಲ್ಪ ತೆಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ ಈ ಥರ ನಾನು ಬೀಜ ಎಲ್ಲ ತೆಗೆದಿಟ್ಕೊಳ್ತಾ ಇದ್ದೀನಿ. ಎಲ್ಲನೂ ಈ ಥರದ್ದು ಮಾಡೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಆದರೂ ನೀಟಾಗಿ ಸ್ವಲ್ಪ ಪೇಷನ್ಸಿಂದ ಮಾಡಬೇಕು, ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ಇದೆಲ್ಲ ನಾನು ತೆಗೆದು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ ಮಸಾಲೆನ ರೆಡಿ ಮಾಡ್ಕೋಬೇಕಲ್ವ, ಒಳಗಡೆ ಟಫಿಂಗ್ ಮಾಡೋದಕ್ಕೆ. ಇದಕ್ಕೆ ನಾನು 2 ಟೊಮೊಟೊ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ದೊಡ್ಡ ಮೀಡಿಯಮ್ ಸೈಜಿನ ಈರುಳ್ಳಿ. ಇದಕ್ಕೆ 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ತೊಗೊತಿದ್ದೀನಿ, ಹಾಗೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ, ಹಾಗೆ 1 ಸ್ಪೂನಷ್ಟು ಸಾಲ್ಟು, ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟು, ಹಾಗೆ ಒಂದು ಅರ್ಧ ಚಿಟಿಕೆಯಷ್ಟು ಅರಿಶಿನ ಪುಡಿ. ಇದಕ್ಕೆ ನಾನೊಂದು 3 ಎಗ್ ತೊಗೊಂಡಿದ್ದೀನಿ, ಹಾಗಾಗಿ 3 ಎಗ್ಗನ್ನ ಇದಕ್ಕೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಇದಕ್ಕೆ ಖಾರದ ಪುಡಿ ಸೇರಿಸೋ ಹೋಗಿಲ್ಲ, ಮೆಣಸಿನ್ಕಾಯಿನೇ ಆಲ್ರೆಡಿ ಖಾರ ಇರೋದ್ರಿಂದ ಇದಕ್ಕೆ ನೀವು ಖಾರದ ಪುಡಿ ಸೇರಿಸೋ ಹಾಗಿಲ್ಲ, ಹಾಗೆ ಮಾಡಬೇಕು. ಹಾಗಾಗಿ ಇದಕ್ಕೆ ನಾನೊಂದು 3 ಮೊಟ್ಟೆ, ಬೇಕಾದರೆ ಮೊಟ್ಟೆ ಕ್ವಾಂಟಿಟಿ ಇನ್ನೂ ಸ್ವಲ್ಪ ಜಾಸ್ತಿ ತೊಗೋಬೋದು. ನಾವಿರೋರಿಬ್ಬರೇ ಎಲ್ಲ, ಹಾಗಾಗಿ ಒಂದು 3 ಮೊಟ್ಟೆ ಹಾಕ್ಕೊತಿದ್ದೀನಿ. ಇದು 3 ಮೊಟ್ಟೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲೂ ಇದಾಗ್ದಿಲ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಇದು ಅದರೊಳಗೆ ಟಫ್ ಮಾಡೋಕ್ಕೆ ಸರಿ ಹೋಗುತ್ತೆ. ನಾನು ನೋಡಿ ಎಲ್ಲದೂ ನೀಟಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ಪೂನಿಂದೆಲ್ಲ ಸರಿ ಹೋಗೋದಿಲ್ಲ, ಮೊಟ್ಟೆ ಲೊಳೆ ಇರುತ್ತಲ್ಲ, ಹಾಗಾಗಿ ಅಷ್ಟು ಇದು ಅನ್ಸಲ್ಲ, ಕಂಫರ್ಟಬಲ್ ಅನಿಸಲ್ಲ. ಹಾಗಾಗಿ ನಾನು ಕೈಯಲ್ಲೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾನು ಆ ಟಫಿಂಗ್ನ ಅದರೊಳಗಡೆ ತುಂಬ್ತೀನಿ, ಮೆಣಸಿನ್ಕಾಯಿ ಒಳಗಡೆ. ಈ ಎಣ್ಗಾಯಿ ಪಲ್ಯ ಎಲ್ಲ ನಾವು ಮಾಡ್ತೀವಲ್ಲ, ಸೇಮ್ ಪ್ರೊಸೀಜರೇ ಇದನ್ನು ಮಾಡ್ಕೊಳ್ಳೋದು. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇದು ರೊಟ್ಟಿಗೆ, ಜೋಳದ ರೊಟ್ಟಿಗೆ, ಚಪಾತಿಗೆ, ರಾಗಿ ರೊಟ್ಟಿಗೆ, ಆಲ್ಮೋಸ್ಟ್ ಎಲ್ಲ ಥರ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಜೋಳದ ರೊಟ್ಟಿಗೆ ಇದನ್ನು ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ರುಬ್ಬಿಟ್ಟಿರೋ ತೆಂಗಿನಕಾಯಿನ ಇದಕ್ಕೆ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ಸ್ವಲ್ಪನೇ ಸಾಕು, ನಾನೊಂದು ಹಿಡಿಯಷ್ಟು ಹಾಕ್ಕೊಂಡಿದ್ದೆ ತೆಂಗಿನಕಾಯಿ, ಹಸಿ ಕೊಬ್ಬರಿನ ರುಬ್ಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೊಂಡು ಈಗ ಅದನ್ನು ಸಹ ಈ ಮೊಟ್ಟೆ ಜೊತೆಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಳಗಿಂದು ಸ್ವಲ್ಪ ಗಟ್ಟಿ ಇತ್ತು ಅಂತ ನಾನು ಸ್ವಲ್ಪ ರುಬ್ಬುವಾಗ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡ್ಬಿಟ್ಟೆ, ತೆಳುವಾಗುತ್ತೆ. ನೀವು ಆಲ್ಮೋಸ್ಟ್ ಸ್ವಲ್ಪ ಗಟ್ಟಿಗೆ ರುಬ್ಕೊಳ್ರಿ, ಏನೂ ಆಗೋದಿಲ್ಲ. ನೀಟಾಗಿ ಎಲ್ಲದು ಮಿಕ್ಸ್ ಆಗೋಗೆ ಎಲ್ಲ ಕಲಸಿಟ್ಕೊಂಡು ಈಗ ನಾವು ಮೆಣಸಿನ್ಕಾಯಿಗೆ ತುಂಬಬೇಕು. ನಾವು ಎಣ್ಗಾಯಿ ಪಲ್ಯಕ್ಕೆ ಯಾವ ರೀತಿ ತುಂಬ್ತೀವೋ ಅದೇ ರೀತಿ ಈ ಮೆಣಸಿನ್ಕಾಯಿ ಪಲ್ಯಕ್ಕೆ ತುಂಬೋದು. ನೋಡಿ ಈ ಥರ ನಾನು ಎಲ್ಲದನ್ನು ಒಂದೊಂದೇ ತೊಗೊಂಡು ಅದರೊಳಗಡೆ ಈ ಮೊಟ್ಟೆದು ಮತ್ತು ಮೆಣಸಿನ್ಕಾಯಿ, ಈರುಳ್ಳಿ, ಟೊಮೊಟೊ ಎಲ್ಲ ಸೇರ್ಕೊಳ್ಳೋ ಹಾಗೆ ತುಂಬ್ಕೊಳ್ತಾ ಇದ್ದೀನಿ. ನಾನು ತುಂಬಿ ಅದೇ ಬೇರೆ ತಟ್ಟೆಗೆ ಇನ್ನೇನು ಮಾಡ್ಕೊಳ್ಳೋದು ಅಂತ ಅಲ್ಲೇ ಪಕ್ಕದಲ್ಲಿನೇ ಸಪ್ರೇಟ್ ಇಟ್ಕೊಳ್ತಾ ಇದ್ದೀನಿ. ಸಪ್ರೇಟ್ ಇಟ್ಕೊಂಡು ನೋಡಿ ನನಗೆಲ್ಲ ಟಫ್ ಮಾಡಿಕೊಂಡೆ. ಈ ರೀತಿ ಎಲ್ಲನೂ ಒಂದು ಕಡೆ ತುಂಬಿಟ್ಕೊಬೇಕು. ಜಸ್ಟ್ ಇವಾಗ ಒಗ್ಗರಣೆ ಹಾಕೋಣ. ಈಗ ನಾನೊಂದು ಕಡಾಯಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಈ ಈರುಳ್ಳಿನ ಹಾಕಿ ಸ್ವಲ್ಪ ಫ್ರೈ ಆಗೋವರೆಗೂ ಈರುಳ್ಳಿನ ಬಾಡಿಸ್ಕೋಬೇಕು. ಎಣ್ಣೆಯಲ್ಲಿ ಕೆಂಪಾಗೋವರೆಗೂ ನೀಟಾಗಿ ಸ್ವಲ್ಪ ಬಾಡಿಸ್ಕೊಂಡು ನೆಕ್ಸ್ಟ್ ನಾನು ಈ ಮೊಟ್ಟೆ ಟಫಿಂಗ್ ಮಾಡಿದ್ನಲ್ಲ ಇದನ್ನು ಅದರೊಳಗೆ ಹಾಕಬೇಕು. ಇದನ್ನು ಈರುಳ್ಳಿ ಸ್ವಲ್ಪ ಬಾಡಲಿ ಅಂತ ಇದ್ದೀನಿ. ನೋಡಿ ಬಾಡಿದೆ. ನಾನು ಇದಕ್ಕೆ ಮೆಣಸಿನ್ಕಾಯಿ ಟಫಿಂಗು
ಎಲ್ಲ ಬಾಣಲಿ ಒಳಗೆ ಇಡ್ತಾ ಇದ್ದೀನಿ. ನಿಜವಾಗ್ಲೂ ಇದು ಎಲ್ಲನೂ ಇಟ್ಟು ಇದ್ರ ತಿಳಿ ಇರುತ್ತಲ್ಲ ಇದನ್ನು ಮೇಲೆ ಹಾಕಿ ಒಂದು 2 ರೌಂಡ್ ತಿರುಗಿಸ್ಬೇಕು. ನೋಡಿ ನಾನು ತಿರುಗಿಸ್ತಿದ್ದೀನಿ. 2 ರೌಂಡ್ ತಿರುಗಿಸ್ಕೊಂಡ್ರೆ ಸ್ವಲ್ಪ ಎಣ್ಣೆ ಅಂಶ ಅದಕ್ಕೆ ಹಿಡಿಯುತ್ತೆ ಅಂತಂದು ಸೇಮ್ ಎಣ್ಗಾಯಿ ಪಲ್ಯ ಯಾವ ರೀತಿ ಮಾಡ್ತೀರೋ ಸೇಮ್ ಅದೇ ಥರ ಪ್ರೊಸೀಜರೇ. ಇದಕ್ಕೆ ಮೊಟ್ಟೆ ಹಾಕ್ತೀವಿ ಅಷ್ಟೇ. ನೋಡಿ ಈ ಥರ ಎಲ್ಲ ತಿರುಗಿಸ್ಕೊಂಡು ಮಿಕ್ಕಿರೋ ತಿಳಿ ಇರುತ್ತಲ್ಲ ನಾನು ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಇದ್ರ ಮೇಲ್ಗಡೆಗೆ ಹಾಕ್ಕೊಂಡು. ಮತ್ತು ನಾನು ಜಾರಲ್ಲಿ ತೆಂಗಿನಕಾಯಿ ರುಬ್ಬಿದ್ನಲ್ಲ ಅದ್ರೂ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನನಗೆ ನೀರು ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಂದರೆ ಮೆಣಸಿನ್ಕಾಯಿ ಬೇಯೋಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ನಾವು ಹಾಕ್ಕೋಬೇಕು. ನಾನಿಲ್ಲಿ ಜಾರಿಗೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಜಾರಲ್ಲಿ ಮಿಕ್ಸ್ ಮಾಡ್ಕೊಂಡು ಅದು ಸಹ ನೀರು ಆ್ಯಡ್ ಮಾಡ್ಕೊಂಡು ನೀಟಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ. ಮೊನ್ನೆ ನಾನು ಲೈವಲ್ಲಿ ಹೋಗಿದ್ದಾಗ ಹೇಳ್ತಿದ್ರು ಹೊಟ್ಟೆ ಮೆಣಸಿನ್ಕಾಯಿ ಎಲ್ಲ ಅದು ಕ್ಯಾಪ್ಸಿಕಮ್ಮಿಗೆ ಹೇಳ್ತಿದ್ದಾರೆ ಅಂತಲ್ಲ, ಅಲ್ಲಲ್ಲ, ಇದನ್ನೇ ಹೊಟ್ಟೆ ಮೆಣಸಿನ್ಕಾಯಿ ಅಂತಾರೆ ನಮ್ಮ ಸೈಡು. ಪಲ್ಯ ಮಾತ್ರ ತುಂಬ ಚೆನ್ನಾಗಿರುತ್ತೆ ರೊಟ್ಟಿಗೆಲ್ಲ. ನೀವು ಒಂದ್ಸತಿ ಟ್ರೈ ಮಾಡಿ, ನಿಮಗೆ ಇಷ್ಟ ಆಗುತ್ತೆ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಟ್ರೈ ಮಾಡಿ ಇದೊಂದ್ಸತಿ ಮನೇಲಿ. ಡಿಫ್ರೆಂಟು, ನಮ್ಮ ಸೈಡೆಲ್ಲ ಇದನ್ನು ಮಾಡಲ್ಲ, ದಾವಣಗೆರೆಯಲ್ಲಿ ಮಾಡ್ತಾರೆ ಇದನ್ನು. ನಮ್ಮ ಅತ್ತೆ ಮನೇಲಂತೂ ತುಂಬ ಸ್ಪೆಷಲ್, ಇದು ನಮ್ಮ ಅತ್ತೆ ರೆಸಿಪಿ ಕೂಡ. ನೋಡಿ ಈ ಥರ ಸ್ವಲ್ಪ ನೀರು ಸುಂಡೋವರೆಗೂ ನೀಟಾಗಿ ಬಾಡಿಸ್ಕೊತಾ ಇರಬೇಕು. ಆ ಕಡೆಯಿಂದ ಈ ಕಡೆ ಬಾಡಿಸ್ಕೊಂತು ಅಂದರೆ ಇದು ನಿಜವಾಗ್ಲೂ ಮೊಟ್ಟೆ ಗೊಜ್ಜು ರೆಡಿ ಆಗುತ್ತೆ. ಸ್ವಲ್ಪ ಖಾರ ಇರುತ್ತೆ, ಖಾರ ತಿನ್ನೋರಿಗಂತೂ ಇದು ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ. ನೋಡಿ ಹೊಟ್ಟೆ ಮೆಣಸಿನ್ಕಾಯಿ ಮೊಟ್ಟೆ ಪಲ್ಯ ರೆಡಿ ಆಯಿತು. ಇದು ತುಂಬ ಡಿಫ್ರೆಂಟ್ ರೆಸಿಪಿ, ನಿಮ್ಮನೇಲೂ ಸಹ ಟ್ರೈ ಮಾಡಿ ಪ್ಲೀಸ್. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ನೋಡಿ ನಾವು ರೊಟ್ಟಿ ಜೊತೆ ತಿಂತಾ ಇದ್ದೀವಿ. ರೊಟ್ಟಿ ಜೊತೆ ಸ್ವಲ್ಪ ಈರುಳ್ಳಿ ಒಂದು ಮೊಟ್ಟೆನ ಇಟ್ಕೊಂಡು ತಿಂತಿದ್ದೀನಿ. ನಿಜವಾಗ್ಲೂ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಪ್ಲೀಸ್.